ನನ್ನ ಹೆಸರು ಪ್ರಶಾಂತ್ ಕುಮಾರ್ ಸನ್ನಪ್ ದೇವಣ್ಣ ದುದ್ದ ಅರಸ್. ನಾನು ಹಾಸನ ಜಿಲ್ಲೆ ಹಾಸನ ತಾಲೂಕು. ನಾನು ಮೂಲತಃ ರೈತ ಕುಟುಂಬದಿಂದ ಬಂದಿರ್ತಕ್ಕಂಥವನೇ. ನಮ್ಮ ತಂದೆಯರು ಕೂಡ ಹಿಂದೆ ಹೈನುಗಾರಿಕೆ ಮಾಡಿ ಚಿಕ್ಕದಾಗಿ ಮಾಡ್ತಿದ್ರು. ಅವರು ಅವತ್ತಿನ ಕಾಲದಲ್ಲೇ 1979ರಲ್ಲಿ ಹಸುಗಳನ್ನೆಲ್ಲ ತಂದು ನಾವು ಚಿಕ್ಕ ಹುಡುಗರಲ್ಲಿ ಒಳ್ಳೊಳ್ಳೆ ಹಸುಗಳು ಸಾಕ್ತಿದ್ರು. ನಾವು ಅದೇ ಥರ 1-2 ಹಸುಗಳು ಸಾಕೊಂಡ್ಬಂದ್ವಿ. ಆದರೆ ಹಿಂಗೆ ನೋಡ್ತಾ ಹೋದಾಗ ನಾವು ಯಾಕೆ ದೊಡ್ಡ ಮಟ್ಟದಲ್ಲಿ ಮಾಡಬಾರ್ದು ಅಂತೇಳಿ ಒಂದು ಹಸುವಿನಿಂದ ಸ್ಟಾರ್ಟ್ ಮಾಡಿ ಇವತ್ತು ಒಂದು 35-40 ಹಸು ಮಾಡಿದ್ವಿ. ನಾವು ಜಾಸ್ತಿ ಹಸುಗಳನ್ನ ಒಂದು 5-10 ಹಸುಗಳನ್ನ ತಂದ್ವಿ. ಹಸುಗಳಲ್ಲಿ ಜಾಸ್ತಿ ತಂದ ಹಸುಗಳಲ್ಲಿ ಅಷ್ಟು ಇದಾಗಲಿಲ್ಲ. ಅವೆಲ್ಲ ಕರು ಹಾಕಿ ಏನೋ ಪ್ರಾಬ್ಲಮ್ ಆಗಿ ಅವೆಲ್ಲ ಹೋದ್ವು. ಹಾಗಾಗಿ ನಾವು ಸ್ವಂತ ಹಸುಗಳನ್ನೇ ನಾವು ನಮ್ಮದೇ ಹಸುಗಳನ್ನ ತಯಾರು ಮಾಡ್ಕೊಂಡು ಮಾಡ್ತಾಯಿದ್ವಿ. ನಮಗೆ ಹೈನುಗಾರಿಕೆಯಲ್ಲಿ ಚೆನ್ನಾಗಿ ಅನುಕೂಲ ಇದೆ, ಲಾಸು ಇದೆ, ಅದೇನು ಇದೆ, ಟೈಮಲ್ಲಿ ಲೇಬರ್ ಪ್ರಾಬ್ಲಮ್ ಇದೆ, ಎಲ್ಲ ಇದೆ. ಹಾಗಾಗಿ ನಾವು ಮೊದಲು ಚಿಕ್ಕದಾಗಿ ಮಾಡಿದ್ವಿ. ಇವಾಗ ಸಗಣಿ ಎಲ್ಲ ಬಾಚೋದು ಬೇಡ ಅಂತೇಳಿ ಅದೇ ಥರ ನಾವು ಕೊಟ್ಟಿಗೆಯಲ್ಲಿ ಫುಲ್ ಸೀಟ್ ಹಾಕಿ, ಅದು ಹಳೆ ಶೆಡ್ ಇತ್ತು ನಮ್ಮದು. ಇವಾಗ ಅದೆಲ್ಲ ತೆಗೆದು ಹೊಸ ಶೆಡ್ ಮಾಡಿದ್ವಿ. ಈಗ ಹಸುಗಳು ಚೆನ್ನಾಗಿ ಆರೋಗ್ಯಕರವಾಗಿದ್ದಾವೆ, ಸಗಣಿ ಮೇಲೆ ಮನಗ್ತವೆ, ಏನು ತೊಂದರೆ ಇಲ್ಲ. ಮಳೆ ಬಂದಾಗ ಒಂದು ಸ್ವಲ್ಪ ಮೆತ್ತಗಾಗುತ್ತೆ, ಆದರೆ ಒಂದು ಸ್ವಲ್ಪ ಬಿಸಿಲು ಹತ್ಬಿಟ್ರೆಲ್ಲ ಒಣಗುತ್ತೆ, ಅದ್ರ ಮೇಲೆ ಮನಗ್ತವೆ, ಏನು ತೊಂದರೆ ಇಲ್ಲ. ಚೆನ್ನಾಗಿದ್ದಾವೆ ಹಾಲು ಹಸುಗಳು ಎಲ್ಲ ಚೆನ್ನಾಗಿದ್ದಾವೆ. ಹಾಲು ಇನ್ಕ್ರೀಸ್ ಆಗಿದೆ. ಹಾಗಾಗಿ ಎಲ್ಲರೂ ಕೂಡ ಈಗ ನಾನು ಮಾಡಿಬಿಟ್ಟೆ ಅಂತೇಳಿ ಯಾರೂ ದುಡ್ಡನ್ನು ಒಂದೇ ಸತಿ ಬಂಡವಾಳ ಹಾಕೋದು ಒಳ್ಳೆಯದಲ್ಲ. 1 ಹಸು 2 ಹಸುವಿನಿಂದ ಮಾಡ್ತಾ ಹೋಗಿ